ನಮಸ್ಕಾರ ಸ್ನೇಹಿತರೆ, ಈ ಜೀವನದಲ್ಲಿ ಯಶಸ್ವಿಯಾಗಬೇಕೆಂದು ನಾವು ಬಯಸುತ್ತಿದ್ದರೆ ಮೊದಲಿಗೆ ನಮ್ಮ ಮನಸ್ಸನ್ನು ಅದಕ್ಕಾಗಿ ತಯಾರಿಸಿಕೊಳ್ಳಬೇಕು. ಯಶಸ್ಸಿನ ದಾರಿ ನಮ್ಮ ಚಿಂತನೆಗಳಿಂದ ಪ್ರಾರಂಭವಾಗುತ್ತದೆ. ಯಾರಾದರೂ ಯಾರಿಗಾದರೂ ತಮ್ಮ ಕೈಯಲ್ಲಿ ಏನೂ ಸಾಧಿಸದೆ ಮೊದಲು ತಾನೇ ವಿಫಲ ಎಂದು ನಂಬಿದರೆ ಅವರು ಜೀವನದಲ್ಲಿ ಎಂದೂ ಯಶಸ್ವಿಯಾಗಲಾರರು. ಯಶಸ್ಸನ್ನು ಪಡೆಯಲು ಮೊದಲು ನಮ್ಮ ಚಿಂತನೆಗಳನ್ನು ಗೆಲ್ಲುವಂತಾಗಿಸಬೇಕು. ಯಶಸ್ಸಿನ ದಾರಿಯಲ್ಲಿ ಅತಿ ದೊಡ್ಡ ಅಡ್ಡಿ ಎಂದರೆ ನಕಾರಾತ್ಮಕ ಚಿಂತನೆಗಳು ಮತ್ತು ಕ್ರಿಯೆಗಳು. ಅದರಿಂದ ಮುಕ್ತವಾಗಿ ಸಕಾರಾತ್ಮಕ ಚಿಂತನೆ ಬೆಳೆಸಬೇಕು ಮತ್ತು ಮಧ್ಯದಲ್ಲಿ ಬರುವ ವಿಫಲತೆಗಳ ಮಧ್ಯೆಯೂ ಮತ್ತೆ ಎದ್ದೇಳುವ ಶಕ್ತಿ ಬೆಳೆಸಬೇಕು. ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಶಾರ್ಟ್ ಕಟ್ ಇಲ್ಲ. ನೀವು ನಿಮ್ಮ ಆಸಕ್ತಿಯನ್ನು ನಿಮ್ಮ ವೃತ್ತಿಯಾಗಿ ರೂಪಿಸಿಕೊಂಡರೆ ಯಶಸ್ಸಿನ ಅವಕಾಶ ಬಹಳ ಹೆಚ್ಚಾಗುತ್ತದೆ. ಪ್ರತಿಯೊಬ್ಬರಲ್ಲೂ ಒಂದು ವಿಶೇಷ ಪ್ರತಿಭೆ ಅಡಗಿಕೊಂಡಿದೆ. ಆ ಪ್ರತಿಭೆಯನ್ನು ಗುರುತಿಸಿ ನನ್ನಲ್ಲಿರುವ ವಿಶೇಷತೆಯೇನು ಎಂದು ಪ್ರಶ್ನಿಸಿಕೊಳ್ಳಿ. ಈ ಪ್ರಶ್ನೆಗಳು ನಿಮ್ಮನ್ನು ನಿಮ್ಮ ಗುರಿಯತ್ತ ಒಯ್ಯುತ್ತವೆ. ಯಶಸ್ಸು ಎಂದರೆ ಕೇವಲ ಹುದ್ದೆ ಅಥವಾ ಹಣವಲ್ಲ. ಯಶಸ್ಸು ಎಂದರೆ ನಮ್ಮ ಹೃದಯಕ್ಕೆ ತೃಪ್ತಿ ನೀಡುವ ಕೆಲಸವನ್ನು ಮಾಡುವುದಾಗಿದೆ. ಹೆಚ್ಚಿನದಾಗಿ ನಾನೇನು ಮಾಡುತ್ತಿದ್ದೇನೆ ಎಂಬ ನಂಬಿಕೆ ಅಗತ್ಯವಿದೆ. 3 ಮಹತ್ವದ ಶಕ್ತಿಗಳು. ಇಂದು ನಾವು 3 ಪ್ರಮುಖ ಶಕ್ತಿಗಳ ಬಗ್ಗೆ ಚರ್ಚೆ ಮಾಡೋಣ. 1. ಬಲವಾದ ಆಸೆ, ಇಚ್ಛಾಶಕ್ತಿ. 2. ಯಾವುದೇ ಸಾಧನೆಯ ಆರಂಭ ಬಲವಾದ ಬಯಕೆಯಿಂದ ಆರಂಭವಾಗುತ್ತದೆ. 3. ಬದುಕಿನಲ್ಲಿ ಗುರಿಯ ಬಗ್ಗೆಯೇ ಏಕಾಗ್ರತೆ ಇಟ್ಟುಕೊಂಡು ಅದು ಸಾಧ್ಯವಾಗುವವರೆಗೂ ಹೋರಾಡಬೇಕು. 4. ಹಾಗೆ ಬಲವಾದ ಬಯಕೆ ಇದ್ದರೆ ಯಾವ ಶಕ್ತಿ ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. 2. ಕಲ್ಪನೆಯ ಶಕ್ತಿ, ಕಲ್ಪನಾ ಶಕ್ತಿ. 3. ಕಲ್ಪನೆ ನಮಗೆ ಸಕಾರಾತ್ಮಕ ಶಕ್ತಿ ನೀಡುತ್ತದೆ. 4. ನಿಮ್ಮ ಗುರಿಯನ್ನು ಕಲ್ಪಿಸಿ, ಅದು ಸಾಧನೆ ಆದ ನಂತರ ನಿಮ್ಮ ಭಾವನೆಗಳನ್ನು ಅನುಭವಿಸಿ. 5. ಅಂತಹ ಭಾವನೆಗಳು ನಿಮ್ಮ ಪ್ರಯತ್ನವನ್ನು ಹೆಚ್ಚಿಸುತ್ತವೆ. 6. ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲು ಕಲ್ಪನೆಯ ಶಕ್ತಿ ಸಹಾಯ ಮಾಡುತ್ತದೆ. 3. ಆತ್ಮವಿಶ್ವಾಸ. 4. ಆತ್ಮವಿಶ್ವಾಸವು ನಮ್ಮ ಶಕ್ತಿಯ ಮೂಲವಾಗಿದೆ. 5. ಪರಿಸ್ಥಿತಿಗಳು ಹೇಗೆ ಇದ್ದರೂ ಆತ್ಮವಿಶ್ವಾಸವಿರುವ ವ್ಯಕ್ತಿ ಯಾವಾಗಲೂ ಎದುರಿಸಲು ಸಿದ್ಧನಾಗಿರುತ್ತಾನೆ. 6. ಆತ್ಮವಿಶ್ವಾಸದಿಂದ ನಾವು ಅಸಾಧ್ಯವನ್ನು ಸಾಧಿಸಬಹುದು. ಒಂದು ಸ್ಫೂರ್ತಿದಾಯಕ ಕಥೆ. ಒಂದು ಸಣ್ಣ ಹಳ್ಳಿಯಲ್ಲೊಂದು ಹುಡುಗನು ಬಡತನದಲ್ಲಿ ಬೆಳೆದ. ಅವನಿಗೆ ಪುಸ್ತಕಗಳಿಲ್ಲ, ಶಾಲಾ ಶುಲ್ಕ ಭರಿಸುವಷ್ಟು ಹಣವಿಲ್ಲ. ಆದರೂ ಅವನ ಹೃದಯದಲ್ಲಿ ಆತನ ಮೇಲೆ ಭರವಸೆ ಇತ್ತು. ಇತರರ ಮಾತುಗಳಿಗೆ ಅವನು ಕಿವಿಗೊಡಲಿಲ್ಲ. ರಾತ್ರಿ ಹೊತ್ತು ಓದಿ, ಕೇಳಿ, ಕಲಿತ. ನಾನು ಕೂಡ ಸಾಧಿಸಬಹುದು ಎಂಬ ನಂಬಿಕೆಯೇ ಅವನ ಶಕ್ತಿಯಾಯಿತು. ಹಂತ ಹಂತವಾಗಿ ಅವನು ಪರೀಕ್ಷೆಗಳಲ್ಲಿ ಉತ್ತೀರ್ಣನಾದ. ಹಳ್ಳಿಯಿಂದ ಹೊರಬಂದು ನಗರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹೋರಾಡಿದ. ಬಹಳ ಕಷ್ಟಗಳು ಬಂದರೂ ಆತ್ಮವಿಶ್ವಾಸದಿಂದ ಅವನು ಮುಂದೆ ಸಾಗಿದ. ಒಂದು ದಿನ ಅವನು ದೊಡ್ಡ ಅಧಿಕಾರಿ ಆಯಿತು. ಹಳ್ಳಿಯವರು ಅವನನ್ನು ಗೌರವದಿಂದ ನೋಡಿದರು. ನೀವು ಏನು ಕಲಿಯಬೇಕು? ನಿಮ್ಮ ಮೇಲೆ ನಂಬಿಕೆ ಇರಲಿ. ನಿಮ್ಮ ಬಲಗಳನ್ನು ಗುರುತಿಸಿ. ಬಲವಾದ ಬಯಕೆ ಬೆಳೆಸಿಕೊಳ್ಳಿ. ಕಲ್ಪನೆಯ ಶಕ್ತಿ ಬಳಸಿ. ಆತ್ಮವಿಶ್ವಾಸವನ್ನು ನಿಮ್ಮ ಶಸ್ತ್ರವಾಗಿ ರೂಪಿಸಿಕೊಳ್ಳಿ. ಇವತ್ತು ಇಷ್ಟೇ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.